ಕೊತ್ತಲವಾಡಿ. ಇದು ಪೃಥ್ವಿ ಅಂಬರ್ ಅವರು ಆಕ್ಟ್ ಮಾಡಿ ಶ್ರೀರಾಜ್ ಅವರು ಡೈರೆಕ್ಟ್ ಮಾಡಿರೋ ಚಿತ್ರ. ನಿಮಗೆ ಗೊತ್ತಿರೋ ಹಾಗೆ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋರು ಯಶ್ ಅವರ ತಾಯಿ ಪುಷ್ಪ ಅವರು. ಸಿನಿಮಾನ ನೋಡ್ಕೊಂಡು ಬಂದಿದ್ದಾಯ್ತು, ಬನ್ನಿ ಸಿನಿಮಾ ಹೇಗಿದೆ ಅಂತ ಮಾತಾಡೋಣ. ಇದರ ಪಾಸಿಟಿವ್ಸ್ ಬಗ್ಗೆ ಮೊದಲು ಮಾತಾಡೋಣ. ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಡೈಲಾಗ್ಸ್ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಪ್ರತಿಯೊಂದು ಡೈಲಾಗ್ಸು ಕೂಡ ತುಂಬಾ ಅರ್ಥಪೂರ್ಣವಾಗಿದೆ. ಮತ್ತೆ ಈ ಚಿತ್ರವನ್ನ ಕ್ಯಾಪ್ಚರ್ ಮಾಡಿರೋ ರೀತಿ ಕೂಡ ಚೆನ್ನಾಗಿದೆ. ಅಂದ್ರೆ ಇದರ ಸಿನಿಮಾಟೋಗ್ರಫಿ ವರ್ಕ್. ಕಾರ್ತಿಕ್ ಎಸ್ ಗುರುದೇವ್ ಹೊಯ್ಸಳ ಸಿನಿಮಾಗೆ ಕೂಡ ಇವರೇ ಸಿನಿಮಾಟೋಗ್ರಫಿ ಮಾಡಿರೋದು. ಇವರ ವರ್ಕ್ ಇಷ್ಟ ಆಯ್ತು. ಮತ್ತೆ ಸಿನಿಮಾದ ಸೆಕೆಂಡ್ ಹಾಫ್ ಅಲ್ಲಿ ಕತೆ ಮುಂದೆ ಹೋಗುತ್ತೆ. ಹೇಳ್ಬೇಕು ಅಂತ ಅನ್ಕೊಂಡಿರೋ ವಿಷಯಗಳು ಎಲ್ಲ ಈ ಭಾಗದಲ್ಲಿ ಕನ್ವೆ ಆಗ್ತವೆ. ಸಿಂಪಲ್ ಆಗಿ ಹೇಳೋದಾದ್ರೆ ಇದರ ಸೆಕೆಂಡ್ ಹಾಫ್ ಸ್ವಲ್ಪ ಎಂಗೇಜಿಂಗ್ ಆಗಿತ್ತು ಅಂತ ಅನ್ಸುತ್ತೆ. ಗೋಪಾಲ್ ಕೃಷ್ಣ ದೇಶಪಾಂಡೆ ಈ ಕಥೆಯ ನಾಯಕ ಇವರೇ. ತುಂಬಾ ವೇರಿಯೇಷನ್ಸ್ ಇದೆ ಪಾತ್ರಕ್ಕೆ. ಇವರ ಪರ್ಫಾರ್ಮೆನ್ಸ್ ಇಂದ ಆಡಿಯನ್ಸ್ ಡಿಸ್ಟ್ರಾಕ್ಟ್ ಆಗ್ದಲೆ ಎಂಗೇಜ್ ಆಗೋಕೆ ತುಂಬಾ ಹೆಲ್ಪ್ ಮಾಡಿದೆ ಅಂತ ಅನಿಸ್ತು. ಮತ್ತೆ ಫಸ್ಟ್ ಹಾಫ್ ಅಲ್ಲಿ ಆ ಊರನ್ನ ಎಸ್ಟಾಬ್ಲಿಷ್ ಮಾಡೋಕೆ ಪೃಥ್ವಿ ಅಂಬರ್ ಹಾಗೂ ಹೀರೋಯಿನ್ ಪಾತ್ರನ ಮತ್ತೆ ಪೊಲೀಸ್ ಪಾತ್ರಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಕಥೆನ ಎಸ್ಟಾಬ್ಲಿಷ್ ಮಾಡ್ತಾರೆ. ಆ ಅಪ್ರೋಚ್ ಚೆನ್ನಾಗಿದೆ ಅಂತ ಅನಿಸ್ತು. ಹಾಗೆ ಕತೆ ಕೂಡ ಚೆನ್ನಾಗಿದೆ. ಅಂದ್ರೆ ಒಂದೊಳ್ಳೆ ಡ್ರಾಮಾ ಕ್ರಿಯೇಟ್ ಮಾಡಿ ಆಡಿಯನ್ಸ್ ನ ಎಂಗೇಜ್ ಮಾಡುವಂತ ಎಲ್ಲಾ ಪೊಟೆನ್ಶಿಯಲ್ ಇತ್ತು ಅಂತ ಅನಿಸ್ತು. ಆದ್ರೆ ಆ ಎಲಿಮೆಂಟ್ಸ್ ಎಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಂತ ಅನಿಸ್ತು. ಅಂದ್ರೆ ಆ ಪಾತ್ರಕ್ಕೆ ಡೆಪ್ತ್ ಸಿಗೋಕೆ, ರಿಲೇಷನ್ ನ ಸ್ಟ್ರಾಂಗ್ ಮಾಡೋಕೆ ಕೆಲವೊಂದು ರೂಟ್ ತಗೊಂಡಿದ್ದಾರೆ. ಅವೆಲ್ಲ ಫಸ್ಟ್ ಹಾಫ್ ಅಲ್ಲಿ ಪ್ಲೇಸ್ ಮಾಡಿದ್ರು ಯಾವ ಕನೆಕ್ಟ್ ಆಗ್ಲಿಲ್ಲ ಅಂತ ಅನಿಸ್ತು. ಅಂಡ್ ಅದೇ ಇದರ ನೆಗೆಟಿವ್ ಕೂಡ. ಅಂದ್ರೆ ನಿಮಗೆ ಕಾನ್ಫ್ಲಿಕ್ಟ್ ಪಾಯಿಂಟ್ ಬರೋದೇ ಸೆಕೆಂಡ್ ಹಾಫ್ ಅಲ್ಲಿ ಬರುತ್ತೆ. ಸಿನಿಮಾದ ಸಂಭಾಷಣೆ ಸ್ವಲ್ಪ ಎಂಗೇಜಿಂಗ್ ಆಗಿರುತ್ತೆ. ಹಾಗೆ ಪ್ರೊಡಕ್ಷನ್ ವ್ಯಾಲ್ಯೂಸ್ ಕೂಡ ಚೆನ್ನಾಗಿದೆ. ಸ್ಕ್ರೀನ್ ಮೇಲೆ ಯಾವುದಕ್ಕೂ ಕೊರತೆ ಇರಲ್ಲ. ಹಾಡುಗಳ ಲಿರಿಕ್ಸ್ ಚೆನ್ನಾಗಿದೆ, ಬಟ್ ಅದರ ಪ್ಲೇಸ್ಮೆಂಟ್ ಇನ್ನ ಬೆಟರ್ ಆಗ್ಬೋದಿತ್ತು ಅಂತ ಅನಿಸ್ತು. ಪೊಟೆನ್ಶಿಯಲ್ ಇರೋ ಕಥೆನ ಚೆನ್ನಾಗಿ ಹ್ಯಾಂಡಲ್ ಮಾಡಿಲ್ವೇನೋ ಅಂತ ಅನಿಸ್ತು. ಪರ್ಫಾರ್ಮೆನ್ಸ್ ವೈಸ್ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಬಾಬಣ್ಣ ಅಂದ್ರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಪಾತ್ರ ಅಂಡ್ ಅವರ ಪ್ರೆಸೆನ್ಸ್ ಈ ಸಿನಿಮಾಗೆ ಬಿಗ್ಗೆಸ್ಟ್ ಪ್ಲಸ್ ಅಂತ ಹೇಳ್ಬೋದು. ಇದೊಂದು ಆವರೇಜ್ ಸಿನಿಮಾ. ಇದಾಗಿದೆ ಈ ಸಿನಿಮಾದ ರಿವ್ಯೂ. ಇದೇ ತರ ಸಿನಿಮಾ ರಿವ್ಯೂಸ್ಗೆ, ಅನಾಲಿಸಿಸ್ ವಿಡಿಯೋಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಯೂನಿಕ್ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.